ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 45ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನೇನಾ ಬೆಡ್ಡಿಂದ ಎದೊಳ್ತಿರ್ತಾಳೆ. ಅವಳು ಎದ್ದ ತಕ್ಷಣ ಅವಳ ಮೊಬೈಲ್ನ ಚೆಕ್ ಮಾಡ್ತಾಳೆ. ಆಗ ಜಿಯಾ ಒಂದು ಪೋಸ್ಟ್ ಮಾಡಿರ್ತಾಳೆ. ಅಮ್ಮ, ಅಪ್ಪ ಮತ್ತೆ ನನ್ನ ಪ್ರೀತಿಯ ಅಣ್ಣಂದಿರ, ನಿಮ್ಮೆಲ್ಲರಿಂದ ನಿಜವಾಗ್ಲೂ ನಾನು ತುಂಬಾ ಖುಷಿಯಾಗಿದ್ದೀನಿ. ನೀವೆಲ್ಲರೂ ನನ್ನ ಇಷ್ಟೊಂದು ಪ್ರೀತಿಸೋದ್ರಿಂದ ನಾನು ತುಂಬಾ ಲಕ್ಕಿ ಪರ್ಸನ್ ಅಂತ ನನಗೆ ಯಾವಾಗ್ಲೂ ಫೀಲ್ ಆಗುತ್ತೆ. ಇದನ್ನ ನೋಡಿ ನನ್ನ ಕಮೆಂಟ್ ಆಗ್ತಿರ್ತಾಳೆ, ವಾವ್, ರಿಚ್ ಪೀಪಲ್, ಪ್ರಿನ್ಸಸ್ ಲೈಫು, ನನಗೂ ಕೂಡ ಈ ತರ ಎಲ್ಲ ಬದುಕಬೇಕು ಅನ್ನೋದು ಡ್ರೀಮು. ನಂಗೆ ಇದನ್ನೆಲ್ಲ ನೋಡಿ ಜಲಸಿ ಫೀಲ್ ಆಗ್ತಿದೆ. ಅದ್ರ ಜೊತೆಗೆ ಅವಳು ಒಂದೆರಡು ನಗರ ಇಮೋಜಿನ ಹಾಕ್ಬಿಟ್ಟು ಮೆಸೇಜ್ನ ಟೈಪ್ ಮಾಡ್ತಿರ್ತಾಳೆ. ಆಮೇಲೆ ಅವಳು ಅದು ಕಮೆಂಟ್ ನ ಸೆಂಡ್ ಮಾಡ್ತಾಳೆ. ಇಲ್ಲಿ ನಾನು ಹೀಗೆ ಫೋಟೋಸ್ ನ ನೋಡ್ಕೊಂಡು ಹಾಗೆ ಕೂತಿರ್ತಾಳೆ. ಆಮೇಲೆ ಇನ್ನೊಂದು ಫೋಟೋ ಅದ್ರ ಕೆಳಗಡೆನೆ ಬ್ಲಿಂಕ್ ಆಗ್ತಿರುತ್ತೆ. ಸೊ ಅದಕ್ಕೆ ಅವಳು ಮತ್ತೆ ಕಮೆಂಟ್ ಮಾಡ್ತಿರ್ತಾಳೆ, ಕಿಂಗ್ ಅಂಡ್ ಕ್ವೀನ್, ಆಮೇಲೆ ನಿಮ್ಮ ಪ್ರೀತಿ ಮಗಳು, ನಿಮ್ಮ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾಳೆ, ನಿಮ್ಮ ಮಗಳು ಡ್ರೆಸ್ ಕೂಡ ಎಷ್ಟು ಚೆನ್ನಾಗಿದೆ, ನನ್ಗೂ ಇದೇ ತರ ಡ್ರೆಸ್ ನ ತಗೊಂಡ್ ಬನ್ನಿ ಅಲ್ಲ, ಇಲ್ಲ ಅಂದ್ರೆ ನನ್ಗೆ ಅಮೌಂಟೇ ಕಳಿಸ್ಬಿಡಿ. ಇಷ್ಟ ಹೇಳಿದ್ಮೇಲೆ ನೇನ ಮೆಸೇಜ್ ನ ಸೆಂಡ್ ಮಾಡ್ಬಿಡ್ತಾಳೆ. ಇಲ್ಲಿ ಅವಳು ಮೆಸೇಜ್ ಸೆಂಡ್ ಮಾಡಿದ ತಕ್ಷಣ ಮಜಾ ಬಂತು, ಈಗ ಚೆನ್ನಾಗ್ ಅನಿಸ್ತಿದೆ ಅಂತ ನಗ್ತಿರ್ತಾಳೆ. ಅದೇ ಟೈಮ್ಗೆ ನೇನಾಗೆ ಹಾರ್ದಿಕ್ದು ಕಾಲ್ ಬರುತ್ತೆ. ನೇನಾ ಫೋನ್ ನ ರಿಸೀವ್ ಮಾಡಿದ ತಕ್ಷಣ ಅಲ್ಲಿಂದ ಹಾರ್ದಿಕ್ ಜೋರಾಗಿ ಕೋಪದಲ್ಲಿ ಕಿರ್ಸ್ತಾ ಇರ್ತಾನೆ. ನಮ್ ಫ್ಯಾಮಿಲಿ ನಿನ್ ಮೇಲೆ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡುತ್ತೆ, ನೀನ್ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಮ್ಗೆ ಅವಮಾನ ಮಾಡ್ತಾ ಇದೀಯಾ, ನಮ್ ಫ್ಯಾಮಿಲಿ ರೆಪ್ಯುಟೇಷನ್ ಎಲ್ಲ ಈ ತರ ಹಾಳು ಮಾಡ್ತಾ ಇದೀಯಾ ನೀನು, ಹಾಗೆ ಹೀಗೆ ಅಂತಾನು ಜೋರಾಗಿ ಕೂಗಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ನೇನಾ ಫೋನ್ ನ ಕಟ್ ಮಾಡ್ಬಿಟ್ಟು ಹಾರ್ದಿಕ್ ನ ಮತ್ತೆ ಜಿಯಾನ ಬ್ಲಾಕ್ ಮಾಡ್ಬಿಡ್ತಾಳೆ. ಆಮೇಲೆ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನೀವು ಎಷ್ಟಾದ್ರೂ ಆರ್ಗ್ಯುಮೆಂಟ್ ಮಾಡಿ ಲಾಸ್ಟ್ ಅಲ್ಲಿ ಗೆಲ್ಲೋದು ನಾನೇ ಅಂತ. ಅದೇ ಟೈಮಿಗೆ ನೇನಾ ಫೋನ್ ಅಲ್ಲಿ ಒಂದು ಮೆಸೇಜ್ ಪಾಪ್ ಆಗುತ್ತೆ, ನಿಮ್ಮ ಅಕೌಂಟಿಗೆ 10,000 ರಿಸೀವ್ ಆಗಿದೆ ಅಂತ. ಇದನ್ನ ನೋಡಿ ನೇನಾ ಫುಲ್ ಖುಷಿ ಪಡ್ತಿರ್ತಾಳೆ. ನೇನಾ ಅಕೌಂಟ್ಗೆ ದುಡ್ಡು ಬಂದಿರೋದನ್ನ ನೋಡಿ ನೇನಾ ಖುಷಿ ಪಡ್ತಾ ಹೇಳ್ತಿರ್ತಾಳೆ, ನನ್ನ ಅಕೌಂಟಿಗಂತೂ ದುಡ್ಡು ಬಂದಿದೆ, ಅದು ನನ್ ದುಡ್ಡು. ಹಾರ್ದಿಕ್, ನಿನ್ನ ಇವಾಗ ನಾನು ಕ್ಷಮಿಸ್ಬಿಟ್ಟೆ. ನನ್ನ ಹಾಸಿಗೆ ಮೇಲೆ ಎದ್ ನಿಂತ್ಕೊಂಡು ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾಳೆ, ಆಂಟಿ, ರೀತು, ನನ್ನ ಅಕೌಂಟಿಗೆ ದುಡ್ಡು ಬಂದಿದೆ, ಈಗ ನಾನು ಟ್ರಿಪ್ಪಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ಒಂದು ಟ್ರೈನ್ ನ ತೋರಿಸ್ತಾರೆ. ಆಮೇಲೆ 15 ದಿನ ಆದ್ಮೇಲೆ ನಡೆಯೋ ಸೀನ್ ನ ತೋರಿಸ್ತಾರೆ. ಇಲ್ಲಿ ನೇನಾ ಟ್ರಿಪ್ ಇಂದ ವಾಪಸ್ ಬಂದಿರ್ತಾಳೆ. ಆಗ ಅನಾಥಾಶ್ರಮದಲ್ಲಿರೋ ಚಿಕ್ಕ ಮಕ್ಕಳೆಲ್ಲ ನೇನನ ನೋಡಿ ಅಕ್ಕ ಅಕ್ಕ ಅಂತ ಓಡೋಗ್ತಿರ್ತಾರೆ. ನೇನಾ ಜೊತೆ ಇರೋ ಆಂಟಿ, ನನ್ ಮುದ್ದೇನ್ ಮಕ್ಳು ಅಂತ ಆ ಮಕ್ಳನ್ನೆಲ್ಲ ಮುದ್ದು ಮಾಡ್ತಿರ್ತಾರೆ. ಆಗ ರೀತು ನೇನನ ಕರಿತಿರ್ತಾಳೆ, ಬೇಗ ಬಾ. ಇಲ್ಲಿ ನೇನಾ ಬಂದು ಕುತ್ಕೊಂಡಾಗ ರೀತು ಒಂದು ಪೇಪರ್ ನ ಕೊಡ್ತಾಳೆ, ತಗೋ, ಇದು ಲಾಸ್ಟ್ 4 ಡಿಜಿಟ್, ನೀಟಾಗಿ ಹಾಕು, 5631 ನಂಬರು. ಇಲ್ಲಿ ನೇನಾ ಕೂಡ ನಿಧಾನಕ್ಕೆ ಅವಳ ನಂಬರ್ಸ್ ನ ಹಾಕ್ತಿರ್ತಾಳೆ. ಆಗ ರೀತು ಕೇಳ್ತಿರ್ತಾಳೆ, ನೇನಾ ಸಿಸ್ಟಮ್ ಅಲ್ಲಿ ಏನ್ ಶೋ ಆಗ್ತಿದೆ ಅಂತ. ಆಗ ನೇನಾ ಓದ್ತಿರ್ತಾಳೆ, ಪ್ಲೀಸ್ ವೇಟ್, ಯುವರ್ ರ್ಯಾಂಕಿಂಗ್ ಇಸ್ ಟಾಪ್ 50 ಆನ್ ಸಿಟಿ, ಅಂದ್ರೆ ಬ್ಲೂಮಿಂಗ್ ಸಿಟಿಗೆ ಟಾಪ್ 50 ಅಲ್ಲಿ ನೇನಾ ಕೂಡ ಬಂದಿದ್ದಾಳೆ ಅಂತ ಅದ್ರಲ್ಲಿ ಬಂದಿರುತ್ತೆ. ಇಲ್ಲಿ ನೇನಾ ಲೈಟ್ ಆಗಿ ಬೇಜಾರಾಗಿರ್ತಾಳೆ, ಓ ಟಾಪ್ 50 ಅಂತ. ಆದ್ರೆ ರೀತು ಅಂತೂ ಫುಲ್ ಖುಷಿ ಪಡ್ತಿರ್ತಾಳೆ. ಅವಳು ಜೋರಾಗಿ ಚಿಯರ್ ಮಾಡ್ತಾನೆ, ನೇನಾ ನೀನು ಎಷ್ಟು ಇಂಟೆಲಿಜೆಂಟ್ ಇದೆಯಾ ಅಂತ ಜೋರಾಗಿ ಕಿರ್ಚ್ತಿರ್ತಾಳೆ. ರೀತು ಇಷ್ಟೊಂದು ಖುಷಿ ಪಡ್ತಿರೋದನ್ನ ನೋಡಿ ನೇನಾಗೂ ಕೂಡ ಖುಷಿ ಆಗುತ್ತೆ. ಆಗ ನೇನಾ ಅವ್ರ ಆಂಟಿ ಹೇಳ್ತಿರ್ತಾರೆ, ನೇನಾ ನೀನು ನಿಮ್ಮ ಅಜ್ಜಿ ಕನ್ಸನ್ನ ಪೂರೈಸ್ಬಿಟ್ಟೆ, ಅಜ್ಜಿ ಕನ್ಸನ್ನ ನೀನು ನೆರವೇರಿಸಿದ್ಕೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ನೇನಾ ಕೂಡ ನಗ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ, ನೇನಾ ಯಾವ ರ್ಯಾಂಕ್ ಅಲ್ಲಿ ಬಂದಿರ್ಬೋದು, ಇಲ್ಲ ನೇನಾಗಿಂತ ಜಿಯಾ ಮಾರ್ಕ್ಸ್ ಜಾಸ್ತಿ ಬಂದು ನೇನಾಗಿಂತ ಜಿಯಾದು ರ್ಯಾಂಕ್ ಜಾಸ್ತಿ ಇರುತ್ತಾ? ಸೊ ನಿಮ್ಗೇನ್ ಅನ್ಸುತ್ತೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. Thank you for watching. Bye guys.